ರಾಮು ಮತ್ತು ರಾಧೆಯ ಸಂಸಾರ. ರಾಮು ಮತ್ತು ರಾಧೆ ಒಂದು ಮಧ್ಯಮ ವರ್ಗದ ದಂಪತಿಗಳು. ರಾಮು ಒಬ್ಬ ಬ್ಯಾಂಕ್ ಕ್ಲರ್ಕ್, ರಾಧೆ ಶಾಲಾ ಶಿಕ್ಷಕಿ. ಇವರಿಗೆ ಇಬ್ಬರು ಮಕ್ಕಳು, 16 ವರ್ಷದ ಸುನೀತಾ ಮತ್ತು 11 ವರ್ಷದ ರಾಜು. ಬೆಂಗಳೂರಿನ ಒಂದು ಸಣ್ಣ ಅಪಾರ್ಟ್ಮೆಂಟ್ನಲ್ಲಿ ಇವರ ಸಂಸಾರ ಸಾಗುತ್ತಿತ್ತು. ಆದರೆ ಈ ಸಂಸಾರದಲ್ಲಿ ಗೋಲ್ಮಾಲ್ ಎಂಬುದು ಒಂದು ನಿತ್ಯದ ಭಾಗವಾಗಿತ್ತು. ಒಂದು ಭಾನುವಾರದ ಬೆಳಗ್ಗೆ ರಾಮು ತನ್ನ ದಿನಪತ್ರಿಕೆಯೊಂದಿಗೆ ಕಾಫಿ ಕುಡಿಯುತ್ತಿದ್ದ. ರಾಧೆ ಅಡಿಗೆಯಲ್ಲಿ ದೋಸೆ ತಯಾರಿಸುತ್ತಿದ್ದಳು. ಸುನೀತಾ ತನ್ನ ಫೋನ್ನಲ್ಲಿ ಟಿಕ್ ಟಾಕ್ ವಿಡಿಯೋ ಮಾಡುವ ತಯಾರಿಯಲ್ಲಿದ್ದಳು. ಆದರೆ ರಾಜು ತನ್ನ ಕಿರಿಕಿರಿಯಿಂದ ಸುನೀತಾಳನ್ನು ಕೆಣಕುತ್ತಿದ್ದ. ನಿನ್ನ ಡಾನ್ಸ್ಗೆ ಯಾರೂ ಲೈಕ್ ಕೊಡೋಲ್ಲ ಎಂದು ರಾಜು ಕೀಟಲೆ ಮಾಡಿದ. ಸುನೀತಾ ಕೋಪದಿಂದ, ನೀನು ತಗೋ, ನಿನಗೆ ಏನೂ ಗೊತ್ತಿಲ್ಲ ಎಂದು ಗಟ್ಟಿಯಾಗಿ ಕೂಗಿದಳು. ಈ ಗಲಾಟೆ ಕೇಳಿ ರಾಧೆ ಅಡಿಗೆಯಿಂದ ಹೊರಗೆ ಬಂದಳು. ಎರಡೂ ಜನ ತಾಳ್ಮೆ ಇಟ್ಟುಕೊಳ್ಳಿ, ಇದೇನು ಕಾಂತಾರ ಚಿತ್ರದ ಸೆಟ್ ಆಗಿರೋದು ಎಂದು ಗದರಿದಳು. ರಾಮು ಪತ್ರಿಕೆಯಿಂದ ಮುಖ ಎತ್ತದೆ. ಗೋಲ್ಮಾಲ್ ಇದ್ದರೆ ಸಂಸಾರ ತಾನೇ ಎಂದು ತಮಾಷೆಯಾಗಿ ಹೇಳಿದ. ಆದರೆ ಈ ಗೋಲ್ಮಾಲ್ಗೆ ಒಂದು ದೊಡ್ಡ ತಿರುವು ಬರಲಿತ್ತು. ಕಳೆದು ಹೋದ ಚಿನ್ನದ ಸರ. ರಾಧೆಯ ಚಿನ್ನದ ಸರವೊಂದು ಕಾಣೆಯಾಗಿತ್ತು. ಅದು ಅವಳ ಅಜ್ಜಿಯಿಂದ ಬಂದ ಒಡವೆ, ಭಾವನಾತ್ಮಕವಾಗಿ ಬಹಳ ಮೌಲ್ಯವುಳ್ಳದ್ದು. ರಾಧೆ ಇಡೀ ಮನೆಯನ್ನು ತಲೆ ಕೆಳಗು ಮಾಡಿ ಹುಡುಕಿದಳು. ರಾಮು, ನೀನು ಕಂಡೆಯಾ? ಸುನೀತಾ, ರಾಜು, ಯಾರಾದರೂ ತೆಗೆದುಕೊಂಡಿದ್ದೀರಾ ಎಂದು ಕೇಳಿದಳು. ಎಲ್ಲರೂ ನಾನಲ್ಲ ಎಂದು ತಲೆ ತಿರುಗಿಸಿದರು. ರಾಜು ತನ್ನ ಕಿರಿಕಿರಿಯಿಂದ, ಅಮ್ಮ, ಬಹುಶಃ ನೀನೇ ಎಲ್ಲಾದರೂ ಇಟ್ಟು ಮರೆತಿರಬಹುದು ಎಂದು ಹೇಳಿದ. ಇದು ರಾಧೆಗೆ ಕೋಪ ತರಿಸಿತು. ನಾನೇನು ಡಿಮೆನ್ಷಿಯಾದವಳ ಎಂದು ಗಟ್ಟಿಯಾಗಿ ಕೇಳಿದಳು. ರಾಮು ಶಾಂತಗೊಳಿಸಲು, ಹುಡುಕೋಣ, ಎಲ್ಲಾದರೂ ಸಿಗುತ್ತೆ ಎಂದ. ಆದರೆ ಗೋಲ್ಮಾಲ್ ಇನ್ನಷ್ಟು ಜೋರಾಯಿತು. ಸುನೀತಾ ತನ್ನ ಕೊಠಡಿಯಲ್ಲಿ ಹುಡುಕುವಾಗ ರಾಜು ಅವಳ ಫೋನ್ ತೆಗೆದುಕೊಂಡು ಓಡಿದ. ನಿನ್ನ ಫೋನ್ನಲ್ಲಿ ಸರದ ಸೀಕ್ರೆಟ್ ಇದೆಯೇನೋ ಎಂದು ಕಿಚಾಯಿಸಿದ. ಸುನೀತಾ ರೇಗಿ, ಕೊಡು, ಇಲ್ಲಾಂದ್ರೆ ಅಪ್ಪನಿಗೆ ಹೇಳ್ತೀನಿ ಎಂದು ಬೆದರಿಸಿದಳು. ಈ ಗದ್ದಲದ ನಡುವೆ ರಾಮು ತನ್ನ ಕೆಲಸದಿಂದ ಬಂದ. ಒಂದು ಫೋನ್ ಕಾಲ್ಗೆ ತಲೆ ಕೆಳಗಾದ. ಅಯ್ಯೋ, ಆಫೀಸ್ನಲ್ಲಿ ಒಂದು ಫೈಲ್ ಕಾಣೆಯಾಗಿದೆ, ಈಗ ಸರವೂ ಕಾಣೆ ಎಂದು ಗೊಣಗಿದ. ತಿರುವು, ಅಪ್ಪನ ತಪ್ಪಿಗೆ ತಪ್ಪಿತಸ್ಥರು. ರಾಮು ತನ್ನ ಕೆಲಸದ ಒತ್ತಡದಿಂದ ಕೊಂಚ ಗೊಂದಲಕ್ಕೊಳಗಾದ. ಅವನಿಗೆ ತನ್ನ ಬಾಸ್ಗೆ ಒಂದು ಫೈಲ್ ಕಳುಹಿಸಬೇಕಿತ್ತು, ಆದರೆ ಅದು ಕಾಣೆಯಾಗಿತ್ತು. ರಾಮು ತನ್ನ ಲ್ಯಾಪ್ಟಾಪ್ನಲ್ಲಿ ಹುಡುಕಾಡಿದ. ಆಗ ಸುನೀತಾ, ಅಪ್ಪ, ನಿನ್ನ ಫೈಲ್ಗೂ ಚಿನ್ನದ ಸರಕ್ಕೂ ಏನಾದರೂ ಸಂಬಂಧ ಇದೆಯಾ ಎಂದು ತಮಾಷೆಯಾಗಿ ಕೇಳಿದಳು. ರಾಮು ಗಂಭೀರವಾಗಿ, ಇದು ತಮಾಷೆಯ ವಿಷಯವಲ್ಲ ಎಂದ. ಆದರೆ ಈ ಗೊಂದಲದ ನಡುವೆ ರಾಜು ಒಂದು ಸುಳಿವು ಕೊಟ್ಟ. ಅಪ್ಪ, ನೀನು ಕಳೆದ ವಾರ ಆ ಸರವನ್ನು ತೆಗೆದುಕೊಂಡು ಆಫೀಸ್ಗೆ ಹೋಗಿದ್ದೆ. ಯಾಕೋ ಒಂದು ಫೈಲ್ಗೆ ಒತ್ತಾಯ ಮಾಡಿದ್ದೆ. ರಾಮುಗೆ ಒಮ್ಮೆಗೆ ಎಲ್ಲವೂ ನೆನಪಾಯಿತು. ಅವನು ಆ ಚಿನ್ನದ ಸರವನ್ನು ತನ್ನ ಆಫೀಸ್ನ ಡ್ರಾಯರ್ನಲ್ಲಿ ಇಟ್ಟಿದ್ದ. ಆದರೆ ಈಗ ಸಮಸ್ಯೆಯೇ ಬೇರೆಯದಿತ್ತು. ಅವನ ಆಫೀಸ್ನ ಫೈಲ್ ಕಾಣೆಯಾಗಿತ್ತು ಮತ್ತು ಅದರ ಜೊತೆಗೆ ಸರವೂ ಕಾಣೆಯಾಗಿರಬಹುದೆಂಬ ಭಯ. ರಾಮು ತಕ್ಷಣ ಆಫೀಸ್ಗೆ ಓಡಿದ. ರಾಧೆ, ಸುನೀತಾ ಮತ್ತು ರಾಜು ಕೂಡ ಜೊತೆಯಾದರು. ನಾವು ಬರ್ತೀವಿ, ಈ ಗೋಲ್ಮಾಲ್ಗೆ ಕೊನೆ ಒಡಿತೀವಿ ಎಂದು ರಾಧೆ ಘೋಷಿಸಿದಳು. ಕ್ಲೈಮ್ಯಾಕ್ಸ್. ಗೋಲ್ಮಾಲ್ನಿಂದ ಸತ್ಯದ ದಾರಿ. ಆಫೀಸ್ಗೆ ತಲುಪಿದಾಗ ರಾಮು ತನ್ನ ಡ್ರಾಯರ್ ತೆರೆದ. ಅಲ್ಲಿ ಚಿನ್ನದ ಸರ ಸಿಕ್ಕಿತು, ಆದರೆ ಫೈಲ್ ಕಾಣಲಿಲ್ಲ. ರಾಜು ತನ್ನ ಚುರುಕುತನದಿಂದ, ಅಪ್ಪ, ನಿನ್ನ ಡೆಸ್ಕ್ನ ಕೆಳಗೆ ಏನಾದರೂ ಬಿದ್ದಿರಬಹುದು ಎಂದ. ರಾಮು ಕೆಳಗೆ ನೋಡಿದಾಗ ಫೈಲ್ ಒಂದು ಮೂಲೆಯಲ್ಲಿ ಸಿಕ್ಕಿತು. ಎಲ್ಲರೂ ನಿಟ್ಟುಸಿರು ಬಿಟ್ಟರು. ಆದರೆ ರಾಧೆ ರಾಮುವಿನ ಮೇಲೆ ಕೋಪಗೊಂಡಳು. ನೀನೇ ತೆಗೆದುಕೊಂಡು ನನಗೆ ದೂರು ಕೊಡುವೆಯಾ ಎಂದು ಗದರಿದಳು. ರಾಮು ನಗುತ್ತಾ, ಗೋಲ್ಮಾಲ್ ಇಲ್ಲದಿದ್ದರೆ ಸಂಸಾರದಲ್ಲಿ ರೋಚಕತೆ ಎಲ್ಲಿಂದ ಬರೋದು ಎಂದ. ಸುನೀತಾ ಮತ್ತು ರಾಜು ಒಬ್ಬರನ್ನೊಬ್ಬರು ನೋಡಿಕೊಂಡು ನಕ್ಕರು. ಕೊನೆಗೆ ಎಲ್ಲರೂ ಒಟ್ಟಿಗೆ ಐಸ್ ಕ್ರೀಂ ತಿನ್ನಲು ಹೋದರು. ಈ ಗೋಲ್ಮಾಲ್ನ ಸವಿಯನ್ನು ಸವಿದರು. ಕಥೆಯ ಸಂದೇಶ: ಸಂಸಾರದಲ್ಲಿ ಗೋಲ್ಮಾಲ್ ಸಹಜ. ಆದರೆ ಈ ಗೊಂದಲಗಳ ಮಧ್ಯೆಯೂ ಪ್ರೀತಿ, ಒಡನಾಟ ಮತ್ತು ಒಗ್ಗಟ್ಟಿನಿಂದ ಎಲ್ಲವನ್ನೂ ಜಯಿಸಬಹುದು. ರಾಮು ರಾಧೆಯ ಕುಟುಂಬದ ಈ ಸಣ್ಣ ಗೋಲ್ಮಾಲ್ ಜೀವನದ ಸವಿಯನ್ನು ಇನ್ನಷ್ಟು ರುಚಿಕರವಾಗಿಸಿತು.